ಇನ್ನೂ ಬಿಡುಗಡೆ ಆಗಿಲ್ಲ ಅಂತ 2 ತಿಂಗಳ ಗೃಹಲಕ್ಷ್ಮಿ ಹಣ. ಹಾಗಿದ್ದಾಗ ರಾಮನಗರ ಜಿಲ್ಲೆಯಲ್ಲಿ ಮಾತ್ರ ಆಯ್ತಾ? ಅಂದ್ರೆ ಜಿಲ್ಲಾವಾರು ಮಾತ್ರ ಬಿಡುಗಡೆ ಮಾಡ್ತಾರಾ? ರಾಮನಗರ, ಬಳ್ಳಾರಿ, ಈ ಕಡೆಗೆ ಹಾವೇರಿ 2 ತಿಂಗಳ ಹಣ ಅಲ್ಲಿ ಬಿಡುಗಡೆ ಆಗ್ಬಿಟ್ಟಿದೆ ಅಂತಿದ್ರೆ ಚುನಾವಣೆ ಮುಂಚೆ ಅಕ್ಟೋಬರ್ ನವೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಇದೆ ಅಂತೆ. ಸೊ 2 ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆಯನ್ನ ಸರ್ಕಾರ ಮಾಡಿಲ್ಲ. ಗೃಹಲಕ್ಷ್ಮಿ ಸ್ತ್ರೀ ಸಂಘಗಳನ್ನ ಮಾಡೋದಕ್ಕೆ ಹೊರಟಿದೆ ಸರ್ಕಾರ. ಸೊ ಹಾಗಾಗಿ ಈಗ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಚುನಾವಣೆಯ ಸಂದರ್ಭ ಬಂದಾಗ ಇದರಲ್ಲಿ ಯಾವುದೇ ರೀತಿಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಬರೋದಿಲ್ಲ. ಆದರೆ ಇನ್ನುಳಿದಂಥ ತಿಂಗಳಲ್ಲಿ ಟೆಕ್ನಿಕಲ್ ತಾಂತ್ರಿಕ ದೋಷಗಳು ಸಮಸ್ಯೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಆಗ ದುಡ್ಡು ಹಾಕೋಕ್ಕೆ ಸಮಸ್ಯೆ ಆಗ್ತಿದೆ ಅಂತಾರೆ. ಈಗ ಗೃಹಲಕ್ಷ್ಮಿ ಹಣ ಬಂದಿಲ್ವಂತೆ, 2 ತಿಂಗಳದ್ದು ಬಾಕಿ ಇದೆ ಅಂತೆ. ಹಾಗಿದಾಗ ಮೊನ್ನೆ ಕೊಟ್ಟಿರುವಂಥ ದುಡ್ಡು ಅದರ ಮುಂಚೆ ಇರುವಂಥ ದುಡ್ಡಾ? ನನ್ನ ಸಹೋದ್ಯೋಗಿ ಲೋಕೇಶ್ ಇದ್ದಾರೆ. ಲೋಕೇಶ್, ಹಲವು ಪ್ರಶ್ನೆಗಳು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಚುನಾವಣೆ ಬಂದಾಗ ಮಾತ್ರ ಯಾವುದೇ ತಾಂತ್ರಿಕ ದೋಷಗಳು ತಾಂತ್ರಿಕ ಸಮಸ್ಯೆಗಳು ಇರೋದಿಲ್ಲ, ಅಕೌಂಟಿಗೆ ಸಲೀಸಾಗಿ ದುಡ್ಡು ಹೋಗಿ ಬೀಳ್ತಾ ಇರುತ್ತೆ. ಬಟ್ ಈ ಮುಗಿದೆಲ್ಲ ಆದಮೇಲೆ ತಾಂತ್ರಿಕ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ದುಡ್ಡು ಹಾಕ್ತೀವಿ ಅಂತ ಹೇಳ್ತಾರೆ. ಇನ್ನೂ ಅಕ್ಟೋಬರ್ ನವೆಂಬರ್ದೇ ಬಾಕಿ ಇದೆ ಅನ್ನೋದಾದ್ರೆ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಹಾಕಿದ್ದು ಅದ್ರ ಮುಂಚೆ ಇರುವಂಥ ಹಣನಾ? ಹಾಕಿರುವಂತದ್ದು ಅದರ ಮುಂಚೆ ಚುನಾವಣೆ ಸಂದರ್ಭದಲ್ಲಿ ಹಾಕಿರುವಂತದ್ದು ಅದರ ಮುಂಚೆ ಹಣ ಅಂತ ಹೇಳಲಾಗ್ತಾ ಇದೆ. ಈಗ ಅಕ್ಟೋಬರ್ ತಿಂಗಳ ಹಣವನ್ನ ನವೆಂಬರ್ಗೆ ಹಾಕ್ತಾರೆ, ನವೆಂಬರ್ ತಿಂಗಳ ಹಣವನ್ನ ಡಿಸೆಂಬರ್ಗೆ ಹಾಕ್ತಾರೆ. ಆ ರೀತಿಯ ಪದ್ಧತಿಯನ್ನ ಇವರೇ ಸೃಷ್ಟಿ ಮಾಡ್ಕೊಂಡಿರುವಂತದ್ದು. ಆ ತಿಂಗಳ ಅಕ್ಟೋಬರ್ ತಿಂಗಳ ಹಣವನ್ನ ಅಂದ್ರೆ ತಿಂಗಳ ಮಂತ್ ಕೊನೆಯಲ್ಲಾದ್ರೂ ಹಾಕ್ಬೇಕಾಗತ್ತೆ. ನವೆಂಬರ್ ತಿಂಗಳ ಹಣವನ್ನ ನವೆಂಬರ್ ಮಧ್ಯಭಾಗದಲ್ಲಿ ಅಥವಾ ಕೊನೆಯಲ್ಲಿ, ತಿಂಗಳ ಕೊನೆಯಲ್ಲಿ ಹಾಕ್ಲಾಗ್ತಿತ್ತು. ಆದ್ರೆ ಈಗ ಅದು 1 ತಿಂಗಳಾದ್ಮೇಲೆ ಹಾಕ್ತಿವಿ ಅಂತ ಹೇಳಲಾಗ್ತಾ ಇದಾರೆ. ಆದ್ರೆ 2 ತಿಂಗಳ ಕಾಲ ಈಗ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಅಕ್ಟೋಬರ್ದು 1 ತಿಂಗಳು, ಈ ತಿಂಗಳು ನವೆಂಬರ್, ಮುಂದಿನ ತಿಂಗಳು ಹಾಕ್ತಿವಿ ಅಂತಂದ್ರೆ ಅಲ್ಲಿಗೆ ಡಿಸೆಂಬರ್ದು ಹಾಕ್ಬೇಕಾಗತ್ತೆ. 3 ತಿಂಗಳ ಕಾಲ ಹಣ ಹಾಕ್ದಂಗೆ ಹಾಗೇ ಇರುತ್ತೆ. ಇವರೊಂದ್ ಕಡೆ ಗೃಹಲಕ್ಷ್ಮಿ ಹಣವನ್ನ ಉಳಿತಾಯ ಮಾಡ್ಲಿಕ್ಕೆ ಸ್ತ್ರೀ ಸಂಘಗಳನ್ನ ರಚನೆ ಮಾಡ್ತೀವಿ, ಅದರ ರೂಪುರೇಷೆಗಳನ್ನ ಸಿದ್ಧ ಮಾಡ್ತೀವಿ. ಮಹಿಳೆಯರನ್ನ ಸಬಲೀಕರಣ ಮಾಡ್ಲಿಕ್ಕೆ, ಆ ಹಣವನ್ನ ಉಳಿತಾಯ ಮಾಡ್ಲಿಕ್ಕೆ ಈ ಸಂಘಗಳು ತುಂಬಾ ಸಹಕಾರಿ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ 2 ತಿಂಗಳದು 3 ತಿಂಗಳದು ಇನ್ನೂ ಕೂಡ ಗೃಹಲಕ್ಷ್ಮಿ ಹಣವನ್ನ ಬಾಕಿ ಉಳಿಸ್ಕೊಂಡಿರುವಂತದ್ದು. ಸರ್ಕಾರ ಎಲ್ಲ ಹಣವನ್ನ ಕೊಟ್ಬಿಟ್ಟಿದೀವಿ ಅಂತ ಹೇಳ್ತಾರೆ, ಆದ್ರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಎನ್ನುವಂಥದ್ದು ಪಬ್ಲಿಕ್ ಟಿವಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಲ್ಲಿಗೆ ಮುಂದಿನ ತಿಂಗಳು 2 ತಿಂಗಳದು ಹಣವನ್ನ ಹಾಕ್ಬೇಕಾಗತ್ತೆ. ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ಅಲ್ಲಿ ಹಾಕಿದ್ದಾರೆ ಅನ್ನುವಂತ ಒಂದು ಸುದ್ದಿ ಆದ್ರೆ, ಅದು ಈ ಹಿಂದೆ ಹಾಕ್ಬೇಕಾಗಿದ್ದ ಹಣವನ್ನ ಹಾಕಿದ್ರ ಅಥವಾ ಚುನಾವಣೆಗೆ ಅಂತಾನೆ ಬರೀ ಆ ಜಿಲ್ಲೆ ಆ ತಾಲೂಕಿಗೆ ಮಾತ್ರ ಹಾಕಿದ್ರ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಹೋಗುತ್ತೆ. ಇದಕ್ಕೆ ಸಚಿವರೇ ಉತ್ತರವನ್ನ ಕೊಡಬೇಕಾಗತ್ತೆ. ಈಗ 2 ತಿಂಗಳದನ್ನ ಬಾಕಿ ಉಳಿಸ್ಕೊಂಡು ಒಂದ್ಸಾರಿ ಹಾಕ್ತಿವಿ ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ. ಹಾಗಾಗಿ ಆಯಾ ತಿಂಗಳ ಹಣವನ್ನ ಆ ತಿಂಗಳಲ್ಲೇನೆ ಹಾಕಿದ್ರೆ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ. ಆದ್ರೆ ಈ ರೀತಿಯಾಗಿ 2 ತಿಂಗಳು ಬಾಕಿ ಉಳಿಸ್ಕೊಂಡು ಒಂದೇ ಸಾರಿ ಹಾಕ್ತಿವಿ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಹೋಗ್ತಾ ಇದೆ. ಸದ್ಯಕ್ಕೆ ಅಕ್ಟೋಬರ್ ತಿಂಗಳ ಹಣವನ್ನು ಕೂಡ ಬಂದಿಲ್ಲ, ಈ ತಿಂಗಳು ನವೆಂಬರ್ ತಿಂಗಳ ಹಣವನ್ನು ಕೂಡ ಬಂದಿಲ್ಲ. ಮುಂದಿನ ತಿಂಗಳು ಡಿಸೆಂಬರ್ಗೆ ಹಾಕ್ತಿವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಇನ್ನೇನು ನವೆಂಬರ್ ಮುಕ್ತಾಯ ಆಗ್ತಾ ಇದೆ, ಡಿಸೆಂಬರ್ ಕೊನೆಯಲ್ಲಿ ಹಾಕ್ತಾರಾ ಆರಂಭದಲ್ಲಿ ಹಾಕ್ತಾರಾ ಅದು ಕೂಡ ಗೊಂದಲ ಆಗಿರುವಂತದ್ದು. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.